ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಸಕ್ರಿಯ ಸದಸ್ಯರಾದ ಬಾಬಾಜಾನ್ ರವರ ಅಕಾಲಿಕ ಮರಣಕ್ಕೆ ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದುಃಖಕರವಾದಂಥ ವಿಷಯವನ್ನು ನಾವು ಪ್ರಸ್ತಾಪ ಮಾಡಲು ಗೃಹ ನಿರ್ಮಾಣ ಕಾರ್ಮಿಕ ಸಂಘದಿಂದ ಭಾಳ ನೋವು ಆಗುತ್ತದೆ. ನಮ್ಮ ಸಹಪಾಠಿಯಾದ ಶ್ರೀಮಾನ್ ಶ್ರೀ ಬಾಬಾಜಾನ್ ಅವರು ಇಂದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದ್ದರಿಂದ ಗೃಹ ನಿರ್ಮಾಣ ಕಾರ್ಮಿಕ ಸಂಘದಿಂದ ಆದ್ದರಿಂದ ಗೃಹ ನಿರ್ಮಾಣ ಕಾರ್ಮಿಕರ ಪತ್ತಿನ ಸಹಕಾರ ಸೊಸೈಟಿಯಿಂದಲೂ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ಅವರಿಗೆ ಅವರ ಕುಟುಂಬಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಂದು ನಾವು ಗೃಹ ನಿರ್ಮಾಣ ಕಾರ್ಮಿಕ ಸಂಘದ ವತಿಯಿಂದ ಬಯಸುತ್ತೇವೆ. ಬಾಬಾಜಾನ್ ಅವರ ಅಗಲಿಕೆಯಿಂದ ಸಂಘಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಭರಿಸಲಾಗದ ನಷ್ಟ ಉಂಟಾಗಿದೆ ಎಂದು ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮುಬಾರಕ್ ಪಾಷಾ ಹಾಗೂ ಉಪಾಧ್ಯಕ್ಷರಾದ ನರಸಿಂಹಯ್ಯ ಕಂಬನಿ ಮಿಡಿದ್ರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದ್ರು. ನಮ್ಮ ಬಾಬಾಜಾನ್ ಸಾಹೇಬರು ಸುಮಾರು ನಮ್ಮ 15-20 ವರ್ಷದಿಂದ ನಮ್ಮ ಜೊತೆಗೆ ಇದ್ರು, ನಮ್ಮ ಸದಸ್ಯರಾಗಿ. ಇವತ್ತು ಅಕಾಲಿಕ ಆಗಿ ಮರಣ ಆಗಿದ್ದಾರೆ ಅವರು. ಅದು ನಮ್ಮ ಸಿರಾತಲ್ಲ ಗೃಹ ನಿರ್ಮಾಣ ಕಾರ್ಮಿಕರ ಸಂಘ, ಆಮೇಲೆ ಕಾರ್ಮಿಕರ ಪತ್ತಿನ ಸಹಕಾರ ಸಂಘದಿಂದ ನಾವು ಎಲ್ಲರೂ ಅವರು ನಮ್ಮ ದೂರ ಆಗಿರೋದಕ್ಕೋಸ್ಕರ ನಾವು ನೊಂದ್ಕೊಂಡಿದ್ದೀವಿ. ಈ ಸಮಯದಲ್ಲಿ ನಾವು ಎಲ್ಲರೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಬಯಸ್ತೀನಿ. ಈ ಸಂತಾಪ ಸೂಚಕ ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಮುಬಾರಕ್ ಪಾಷಾ, ಉಪಾಧ್ಯಕ್ಷರಾದ ನರಸಿಂಹಯ್ಯ ಹಾಗೂ ಸಂಘದ ಪ್ರಮುಖ ಸದಸ್ಯರು ಮತ್ತು ಕಾರ್ಮಿಕ ಬಂಧುಗಳು ಉಪಸ್ಥಿತರಿದ್ದು ಮೃತರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು. ನಮ್ಮ ಅವರ ಒಡನಾಟ ಸುಮಾರು 30 ವರ್ಷದ ಒಡನಾಟ ಇತ್ತು. ಅಂದರೆ ನಾವು ಏನೇ ಹೇಳಲಿ ಮಾಡಲಿ ನಮ್ಮನ್ನು ತಲೆಬಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳೋನು, ಇಂಥ ಸೇರ್ಬೇಕ್ರಿ ಅಂದರೆ ಸೇರೋನು ಅಂಥ ಒಂದು ವ್ಯಕ್ತಿನ, ಗಣ್ಯ ವ್ಯಕ್ತಿನ ನಾವು ಕಳ್ಕೊಂಡಿರೋ ದಿನ ಇವತ್ತು. ನಮ್ಮ ಗೃಹ ನಿರ್ಮಾಣ ಕಾರ್ಮಿಕ ಸಂಘಕ್ಕೆ ತುಂಬಲಾರದ ನಷ್ಟ ಆಗೈತೆ. ತುಂಬಲಾರದಂಥ ನಷ್ಟ ಆಗಿರೋದ್ರಿಂದ ಅವರ ಕುಟುಂಬಕ್ಕೆ ನಾವು ಗೃಹ ನಿರ್ಮಾಣ ಕಾರ್ಮಿಕ ಸಂಘದ ವತಿಯಿಂದ ಹಾಗೂ ಗೃಹ ನಿರ್ಮಾಣ ಕಾರ್ಮಿಕ ಪತ್ತಿನ ಸಹಕಾರ ಸಂಘದ ಸೊಸೈಟಿಯಿಂದಲೂ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ. ಅವರ ಕುಟುಂಬಕ್ಕೆ ಅವರಿಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಭಗವಂತ ಅವರಿಗೆ ಆರೈಸಲಿ ಎಂದು ಆಶಿಸುತ್ತೇವೆ.